ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಹಾಗಾಗಿ ವರಮಹಾಲಕ್ಷ್ಮಿಗೆ ತುಂಬಾ ಈಸಿಯಾಗಿ ಒಂದೇ ಬಿಂದಿಗೆ ಉಪಯೋಗಿಸ್ಬಿಟ್ಟು ಯಾವ ರೀತಿ ಸೀರೆಯನ್ನ ಉಡ್ಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನ್ ತೋರಿಸ್ತಾ ಇರೋದು ವಿತೌಟ್ ಹ್ಯಾಂಡ್ಸ್ ಮತ್ತೆ ಲೆಗ್ಸ್, ಅಥವಾ ನಮ್ಮ ಹತ್ರ ಸ್ಟಿಕ್ಕು ಸಹ ಇಲ್ಲ ಅನ್ನೋರು ಈಸಿಯಾಗಿ ಒಂದೇ ಬಿಂದಿಗೆಯನ್ನ ಇಟ್ಬಿಟ್ಟು ರೆಡಿ ಮಾಡ್ಬೋದು. ದೇವ್ರ ಮನೇಲೆಲ್ಲ ನಾವು ಕೂರಿಸ್ತೀವಿ, ದೇವ್ರ ಮನೇಲೆಲ್ಲ ಪೂಜೆ ಮಾಡ್ತೀವಿ ಅಂದ್ರೆ ಈ ರೀತಿ ಸಿಂಪಲ್ ಆಗಿ ಉಡ್ಸೋದಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಅಷ್ಟೇ ಈಸಿ ಆಗಿರುತ್ತೆ. ನಾನ್ ತಗೊಂಡಿರೋ ಸೀರೆ ಸಾಫ್ಟ್ ಸಿಲ್ಕ್, ಅಥವಾ ನೀವು ಯಾವ್ದಾದ್ರು ಬೇರೆ ರೇಷ್ಮೆ ಸೀರೆ ಅಥವಾ ಬೇರೆ ಯಾವ ಸೀರೆನಾದ್ರೂ ತಗೊಂಡು ಉಡ್ಸ್ಬೋದು. ನಾನು ಸಾಫ್ಟ್ ಸಿಲ್ಕ್ ಸೀರೆಯಲ್ಲೇನೆ ತೋರಿಸ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಎಲ್ಲ ಸೀರೆನ ಓಪನ್ ಮಾಡಿ ಈ ತರ ನೀಟಾಗಿ ಒಂದ್ ಕಡೆ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾವು ಎಲ್ಲಿಂದ ಉಡ್ತೀವಿ ನೋಡಿ, ಆ ಸೈಡ್ ಇಂದ ಫಸ್ಟ್ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅಗಲ ಬೇಕಾಗುತ್ತೆ ನರಿಗೆ ಫಸ್ಟ್ ನೀವು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ನಾನು ಸುಮಾರು ಒಂದು 8 ಇಂಚಷ್ಟು ಅಗಲ ಮಾಡ್ಕೊಂಡ್ಬಿಟ್ಟು ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನರಿಗೆಗಳನ್ನ ಮಾಡ್ಕೊಳ್ಬೇಕು. ನೀಟಾಗಿ ಒಂದ್ ಎರಡು ಕೈಯಿಂದ ಎರಡು ಬಾರ್ಡರ್ ಸೈಡ್ ಅಲ್ಲಿ ಹಿಂಗ್ ಇಟ್ಕೊಂಡ್ಬಿಡಿ. ನೀಟಾಗಿ ಈ ರೀತಿ ಇಟ್ಕೊಂಡು ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಅಥವಾ ನಮ್ಗೆ ಚಾಪೆ ಮೇಲೆ ಎಲ್ಲ ಈ ತರ ಹಾಕ್ಬಿಟ್ಟು ಕೆಳಗೆ ನರಿಗೆ ಮಾಡಕ್ ಬರಲ್ಲ ಅನ್ನೋರು ಹಾಗೆ ಉದ್ದಕ್ಕೆ ನೀವು ನಿಂತ್ಬಿಟ್ಟು ಸೀರೆಯನ್ನ ಒಂದು ತುದಿಯಿಂದ ನೀಟಾಗಿ ನರಿಗೆಗಳನ್ನ ಮಾಡ್ಬಿಟ್ಟು ಅಲ್ಲಲ್ಲೇ ಒಂದು ಬಟ್ಟೆ ಕ್ಲಿಪ್ ಆದ್ರೂ ಆಗಿರ್ಬೋದು, ಅಥವಾ ಸೇಫ್ಟಿ ಪಿನ್ ಆದ್ರೂ ಅಲ್ಲಲ್ಲೇನೆ ಹಾಕ್ಬಿಟ್ಟು ಆಮೇಲೆ ಎಲ್ಲಾ ನರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಆ ಬಟ್ಟೆ ಕ್ಲಿಪ್ ಅಥವಾ ಪಿನ್ ಅನ್ನ ಹಾಕ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಪಿನ್ ಅನ್ನ ಹಾಕ್ತಾ ಇಲ್ಲ, ಬಟ್ಟೆ ಕ್ಲಿಪ್ ಅನ್ನೇ ಯೂಸ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನಾನು ಸುಮಾರು ಇಲ್ಲಿ ಒಂದು 20ರಿಂದ 25 ಆಗುವಷ್ಟು ನರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸೆರಗ್ ಕಡೆ ನೋಡಿ ಒಂದೂವರೆ ಮೀಟರ್ ಅಷ್ಟು ಬಿಟ್ಟಿದ್ದೀನಿ. ನಾನು ಸಿಂಪಲ್ ಆಗಿ ಈ ರೀತಿ ಒಂದೇ ಬಿಂದಿಗೆಗೆ ಉಡಿಸ್ತಾ ಇರೋದ್ರಿಂದ ನಾನು ಸೆರಗ್ ಕಡೆ ಕಮ್ಮಿ ಬಿಟ್ಟಿದ್ದೀನಿ. ಅದೇ ಬಿಂದಿಗೆ ಸ್ವಲ್ಪ ನಿಮ್ದು ಸಿಂಗಲ್ ಬಿಂದಿಗೆನೆ ನೀವು ಉಡಿಸ್ತೀನಿ, ಸ್ವಲ್ಪ ಬಿಂದಿಗೆ ದೊಡ್ಡದಾಗಿದೆ ಅಂದ್ರೆ ಸ್ವಲ್ಪ ಸೆರಗ್ ಕಡೆ ನೀವು ಇನ್ನೂ ಸ್ವಲ್ಪ ಜಾಸ್ತಿಯನ್ನ ಬಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಆಮೇಲೆ ಸೆರಗನ್ನ ನೀವು ಹಾಕೋದಕ್ಕೆ. ಈ ರೀತಿ ಎರಡೂ ಕಡೆಯಲ್ಲಿ ನರಿಗೆಗಳನ್ನ ಮಾಡಿದ ನಂತರ ಒಂದು ಸೈಡ್ ಅಲ್ಲಿ ನೀಟಾಗಿ ಈ ರೀತಿ ಬಾರ್ಡರ್ ಏನಿದೆ ನೋಡಿ, ಅಲ್ಲಿ ಎಲ್ಲಾ ನರಿಗೆಗಳನ್ನ ನೀವು ಈ ರೀತಿ ಜೋಡಿಸ್ಕೋಬೇಕು. ನೀವು ನರಿಗೆನೆ ಮಾಡ್ಬೇಕಾದ್ರೆ ನೀವು ಎಷ್ಟು ನರಿಗೆ ಆಗುತ್ತೆ ಅಂತ ನೀವು ಹೆಣ್ಸ್ಕೊಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ನರಿಗೆ ಇದೆ ಅಂತ ಗೊತ್ತಿರುತ್ತಲ್ವಾ, ಅವಾಗ ಇಲ್ಲಿ ಕರೆಕ್ಟ್ ಆಗಿ ಅದನ್ನ ಕೌಂಟ್ ಮಾಡ್ಬಿಟ್ಟು ಈ ತರ ಎಲ್ಲವನ್ನು ಸೇರ್ಸ್ಬಿಟ್ಟು ಒಂದು ಕ್ಲಿಪ್ ಹಾಕಿದ್ರೆ ನಿಮ್ಗೆ ಯಾವುದೇ ನರಿಗೆಗಳು ಸಹ ಮಿಸ್ ಆಗೋದಿಲ್ಲ. ಎರಡೂ ಕಡೆ ಈ ತರ ಬಾರ್ಡರ್ ಇಂದ ಸ್ವಲ್ಪ ಹಿಂದೆ ಹಾಕ್ತಾ ಇದೀನಿ ನಾನು. ನೀಟಾಗಿ ಫ್ರಿಲ್ ಬರುತ್ತೆ ಸ್ವಲ್ಪ ಹಿಂದೆ ಹಾಕಿದ್ರೆ ಕ್ಲಿಪ್ ಅನ್ನೋದಕ್ಕೋಸ್ಕರ ಎರಡೂ ಕಡೆ ಈ ತರ ನರಿಗೆಗಳನ್ನ ಈಕ್ವಲ್ ಆಗಿ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನ ಹಾಕಿದೀನಿ. ಕ್ಲಿಪ್ ಅಥವಾ ಒಂದು ಬಟ್ಟೆ ಪಿನ್ ಅನ್ನು ಸಹ ನೀವು ಹಾಕ್ಬೋದು. ಅದೇ ತರ ಎರಡೂ ಕಡೆ ಬಟ್ಟೆ ಕ್ಲಿಪ್ ಅನ್ನ ಹಾಕಿದ್ಮೇಲೆ ಮಧ್ಯನೂ ಅಷ್ಟೇ ನಾನು ಎರಡು ಕಡೆ ನಾವು ಕೌಂಟ್ ಮಾಡಿ ಬಟ್ಟೆ ಜೋಡಿಸ್ಬಿಟ್ಟು ನರಿಗೆಗಳನ್ನ ಕ್ಲಿಪ್ ಹಾಕಿರ್ತೀವಲ್ವಾ, ಅದೇ ರೀತಿ ಮಧ್ಯನೂ ಸಹ ನೀವು ಕೌಂಟ್ ಮಾಡ್ಬಿಟ್ಟು ನರಿಗೆಗಳನ್ನ ಜೋಡಿಸಿ ಕ್ಲಿಪ್ ಹಾಕಿ, ಅವಾಗ ನಿಮ್ಗೆ ಯಾವ ನರಿಗೆಗಳು ಸಹ ಮಿಸ್ ಆಗೋದಿಲ್ಲ. ಅದನ್ನ ನಾನು ಹೇಗ್ ನರಿಗೆ ಮಾಡಿದ್ದೆ ನೋಡಿ ಅದೇ ತರ ಅದನ್ನೇ ಹಾಗೆ ಒಂದು ನರಿಗೆ ಮೇಲೆ ಇನ್ನೊಂದು ನರಿಗೆನ ಸೀರೆ ಭಾಗವನ್ನ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಒಂದ್ ಕಡೆ ಇಟ್ಕೊಂಡಿದೀನಿ. ಸೆರಗಿನ ಭಾಗ ಏನಿದೆ ಅದನ್ನ ಕರೆಕ್ಟ್ ಆಗಿ ಸೀರೆನ ಈಕ್ವಲ್ ಆಗಿ ಎರಡು ಭಾಗವಾಗಿ ಮರ್ಚ್ಕೊಂಡ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ನರಿಗೆಗಳನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನರಿಗೆ ಏನಾದ್ರೂ ಈ ತರ ಮಾಡ್ಬೇಕಾದ್ರೆ ಅದು ಸೀರೆ ಎರಡು ಜೋಡಿ ತಗೊಂಡಿರ್ತೀವಲ್ವಾ ನಾವು, ಅದೇನಾದ್ರು ಮಿಸ್ ಆಗುತ್ತೆ ಅಂದ್ರೆ ನಿಮ್ಗೆ ಒಂದು ಕೈಯನ್ನ ಮೇಲಿಡಿ, ಒಂದು ಕೈಯನ್ನ ಕೆಳಗಿಂದ ಈ ತರ ಪುಷ್ ಮಾಡಿದ್ರೆ ಕರೆಕ್ಟ್ ಆಗಿ ನರಿಗೆಗಳು ಬರುತ್ತೆ. ಸೀರೆನೂ ಸಹ ನೀಟಾಗಿ ಚಿಕ್ಕದಾಗಿ ಮಾಡ್ಬಿಟ್ಟು ಪಿನ್ ಹಾಕೊಳ್ಳಿ, ಅಥವಾ ಒಂದು ಬಟ್ಟೆ ಕ್ಲಿಪ್ ಅನ್ನ ಸಹ ಇಲ್ಲಿ ಹಾಕೋಬಹುದು. ನಾನಿಲ್ಲಿ ಬಟ್ಟೆ ಕ್ಲಿಪ್ ಹಾಕ್ತಾ ಇಲ್ಲ, ಪಿನ್ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ನರಿಗೆಗಳನ್ನ ಮಾಡ್ಬಿಟ್ಟು ಸೆರಗ್ ಸೈಡ್ ಅಲ್ಲಿ ಪಿನ್ ಹಾಕೊಳ್ತಾ ಇದ್ದೀನಿ. ಈ ತರ ಮಾಮೂಲಿ ನಾವು ಸೆರಗ್ ಸೈಡ್ ಅಲ್ಲಿ ಸ್ವಲ್ಪ ರಫ್ ಇರುತ್ತಲ್ವಾ, ಅಲ್ಲಿ ಮೊದಲು ಈ ತರ ನರಿಗೆಗಳನ್ನ ಮಾಡಿ ಪಿನ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಿಂದೆ ಮಿಕ್ಕಿರೋ ಸೀರೆನು ಚಿಕ್ಕದಾಗಿ ಅದೇ ನರಿಗೆಗಳನ್ನ ಸೇಮ್ ಏನಿದೆ ನೋಡಿ ಅದನ್ನೇ ಜೋಡಿಸ್ಬಿಟ್ಟು ಇಲ್ಲಿಗೂ ಸಹ ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಉಡ್ಸೋವಂತ ಮೆಥಡ್. ಬೆಳಗ್ಗೆ ಎದ್ದು ನಾವು ಪೂಜೆ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ಡ್ಯೂಟಿಗಳಿಗೆ ಹೋಗ್ಬೇಕು ಅನ್ನೋರಿಗೆ ತುಂಬಾ ಈಸಿಯಾಗಿ ಉಡ್ಸೋಂತ ಸ್ಯಾರಿ ಡ್ರಾಪಿಂಗ್ ಇದು. ಅಥವಾ ನೀವು ಹಿಂದಿನ ದಿವಸನೇ ಈ ರೀತಿ ನೋಡಿ ನೀಟಾಗಿ ಮರ್ಚ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಟು ಸಹ ಈಸಿ ಆಗುತ್ತೆ. ನಾನು ತಗೊಂಡಿರೋ ಬಿಂದಿಗೆ ತುಂಬಾನೇ ಚಿಕ್ಕದಾಗಿರೋ ಬಿಂದಿಗೆ, ಅದಕ್ಕೆ ನಾನು ಕೆಳಗಡೆ ಒಂದು ಸ್ಟೀಲಿನ ಪಾತ್ರೆಯನ್ನ ಇಡ್ತಾ ಇದ್ದೀನಿ. ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿ ನಿಮ್ಮ ಮನೆಯಲ್ಲಿ ನೀವು ಏನ್ ಹಾಕ್ತೀರಿ ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಹಬ್ಬದ ದಿವಸ ಪೂಜೆಯನ್ನ ಮಾಡ್ಬೇಕಾಗುತ್ತೆ. ನಾನಿಲ್ಲಿ ಹಾಗೇನೆ ತೋರಿಸ್ತಾ ಇರೋವಂಥದ್ದು. ಇವಾಗ ಎರಡು ಸೆರಗು ಸೈಡ್ ಅನ್ನ ಬಿಂದಿಗೆ ಹಿಂದೆ ಹಾಕ್ಬಿಟ್ಟು
ನಾವು ಏನ್ ಫೋಲ್ಡ್ ಮಾಡಿದ್ವಿ ನೋಡಿ ನರಿಗೆ, ಅದನ್ನ ಬಿಂದಿಗೆಯ ಹಿಂದಿನಿಂದ ಈ ರೀತಿ ಮುಂದಕ್ಕೆ ಹಾಕೊಂಡ್ಬಿಟ್ಟು ಕೆಳಗಡೆ ಇರುವಂತ ಬಟ್ಟೆ ಕ್ಲಿಪ್ ಅನ್ನ ಒಂದು ತೆಗ್ದ್ಬಿಟ್ಟು ಎರಡೂ ಸೈಡ್ ಆ ಮರ್ಚಿರುವಂತ ನರಿಗೆಗಳನ್ನ ಎರಡೂ ಸೇರಿಸಿಬಿಟ್ಟು ಒಂದು ಕ್ಲಿಪ್ ಹಾಕಿದೀನಿ. ಸ್ವಲ್ಪ ಮೇಲ್ಭಾಗಕ್ಕೆ ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ಪಿನ್ ಅನ್ನ ನಾನು ಹಾಕ್ತಾ ಇದೀನಲ್ಲ, ಅದರಿಂದ ಸ್ವಲ್ಪ ಇನ್ನು ಕೆಳಗೆ ಹಾಕಿದ್ರೆ ನೀವು ಒಂದೇ ಹತ್ರ ನರಿಗೆಗಳು ಒಂದೇ ಹತ್ರ ಕೂತಿದೆ ನರಿಗೆಗಳು ಅನ್ನೋ ತರ ಡಿಸೈನ್ ಬರುತ್ತೆ. ಇದರಲ್ಲಿ ನೀವು ಒಂದು 2-3 ತರ ನರಿಗೆಗಳನ್ನ ಯಾವ್ದು ನಿಮಗೆ ಸ್ವಲ್ಪ ಕೆಳಗೆ ನರಿಗೆ ಒಂದೇ ಹತ್ರ ಬುಟ್ಟದಾಗ್ ಬೇಕು ಅಂದ್ರೆ ಆ ತರ ಮಾಡ್ಕೋಬಹುದು. ಅಥವಾ ಇನ್ನು ಅಗಲವಾಗಿ ಬೇಕು ನರಿಗೆಗಳು ಅಂದ್ರೆ ಇದಕ್ಕೆ ಬಿಂದಿಗೆಗೆನ ಒಂದು ಕೋಲ್ ಕಟ್ಬಿಟ್ಟು ಇನ್ನು ಅಗಲವಾಗಿ ನರಿಗೆಗಳನ್ನ ಸಹ ಫ್ರಿಲ್ ಮಾಡ್ಕೋಬಹುದು. ಆಮೇಲೆ ನಾನು ಸೆರಗನ್ನ ತೆಗ್ದ್ಬಿಟ್ಟು ಹಿಂದಿನ ಭಾಗದಿಂದ ಈ ರೀತಿ ಒಂದು ವಿ ಶೇಪ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಅದು ಸೀರೆ ಸ್ವಲ್ಪ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಜಾರಬಾರ್ದು ಅಂತೇಳಿ ವಿ ಶೇಪ್ ಹಾಕಿರುವಂತ ಸೆರಗಿನ ನರಿಗೆಗಳಿಗೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕ್ಬಿಟ್ಟು ಕೆಳಗಡೆ ಫಸ್ಟ್ ಒಂದು ದಾರವನ್ನ ಕಟ್ಕೊಳ್ತಾ ಇದ್ದೀನಿ. ಈ ತರ ಉಲನ್ ದಾರವನ್ನ ಕಟ್ತಾ ಇದ್ದೀನಿ. ತುಂಬಾ ಟೈಟ್ ಆಗು ಕಟ್ತಾ ಇಲ್ಲ ಅಥವಾ ತುಂಬಾ ಲೂಸ್ ಆಗಿ ಕಟ್ತಾ ಇಲ್ಲ. ಅಲ್ಲಿ ನಮ್ಗೆ ಕೆಳಗಡೆ ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದೆ ಅಲ್ವಾ ನಾನು, ಸ್ಟೀಲ್ ಪಾತ್ರೆ, ಅದನ್ನ ಮೇಲೆ ಬಿಂದಿಗೆ ಇಟ್ಟಿದ್ದೀನಲ್ವಾ, ಅದು ಕರೆಕ್ಟ್ ಆಗಿ ಪಾತ್ರೆಯ ಮೇಲ್ಭಾಗಕ್ಕೆ ಈ ತರ ಒಂದು ದಾರವನ್ನ ಕಟ್ಟಿ ಆಮೇಲೆ ಫಸ್ಟ್ ನಿಮ್ಗೆ ಯಾವ ಒಡವೆಗಳು ಹಾಕೋಬೇಕು ಏನಿರುತ್ತೆ ನೋಡಿ ಅದನ್ನೆಲ್ಲ ಹಾಕೊಂಡ್ಬಿಡಿ. ಆಮೇಲೆ ನಾನು ದಾರ ಕಟ್ಟಿದೀನಿ ನೋಡಿ, ಅಲ್ಲಿಗೆ ಬೇಕಾದ್ರೆ ನೀವು ಸೊಂಟದ ಪಟ್ಟಿ ಇತ್ತು ಅಂದ್ರೆ ಸೊಂಟದ ಪಟ್ಟಿನೂ ಸಹ ಕಟ್ಬೋದು. ಆಮೇಲೆ ನಿಮ್ಗೆ ಈ ರೀತಿ ಫ್ರಿಲ್ ಸ್ವಲ್ಪ ಅಗಲವಾಗಿ ಬೇಕು ಅಂದ್ರೆ ಈ ರೀತಿ ಅಗಲವಾಗಿ ಎಲ್ಲಾ ನರಿಗೆಗಳನ್ನ ಆ ಕಡೆ ಸೈಡ್ ಅರ್ಧ ಈ ಕಡೆ ಸೈಡ್ ಅರ್ಧ ಸೀರೆಯನ್ನ ಪಾರ್ಟಿಷನ್ ಮಾಡ್ಬಿಟ್ಟು ನರಿಗೆಗಳಿಗೆ ಸಹ ಒಂದು ಗುಡ್ ಪಿನ್ ಅನ್ನ ಸಹ ಹಾಕ್ಬೋದು. ಅಥವಾ ಒಂದೇ ಕಡೆ ನರಿಗೆಗಳು ಇರ್ಲಿ ಅಂದ್ರೆ ನೀವು ಹಾಗೇನೂ ಸಹ ಡೆಕೋರೇಷನ್ ಮಾಡ್ಕೋಬಹುದು. ಇದನ್ನ ಆರಾಮಾಗಿ ನೀವು ಉಡ್ಸ್ಬಿಟ್ಟು ನೀವು ಈ ರೀತಿ ಒಂದು ಟೇಬಲ್ ಮೇಲೆ ಈ ರೀತಿ ಉಡ್ಸ್ಬಿಟ್ಟು ಆಮೇಲೆ ದೇವ್ರ ಮನೇಲಿ ಎಲ್ಲಾ ಅಲಂಕಾರ ಮುಗ್ದ್ಮೇಲೆ ತಗೊಂಡೋಗಿ ಲಕ್ಷ್ಮಿ ಕಳಸವನ್ನ ಕೂರಿಸ್ಬಿಟ್ಟು ನೀವು ಅಲ್ಲಿ ನೀರು ಅಥವಾ ಅಕ್ಕಿ ಏನ್ ತುಂಬ್ಕೊಂಡ್ಬಿಟ್ಟು ಆ ಮುಖವಾಡ ಕಾಯಿ ಎಲ್ಲ ಹಾಕ್ಬಿಟ್ಟು ಪೂಜೆನ ದೇವ್ರ ಮನೇಲಿ ಇಟ್ಟು ಮಾಡೋದಕ್ಕೂ ಸಹ ಈಸಿ ಆಗಿರುತ್ತೆ. ಇವತ್ತಿನ ಸಿಂಪಲ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದು ಒಂದು ಸಿಂಪಲ್ ಆಗಿ ಉಡ್ಸೋ ಸೀರೆಯನ್ನ ಯಾವ ರೀತಿ ಸಿಂಪಲ್ ಆಗಿ ಉಡ್ಸ್ಬೋದು ಅನ್ನೋ ಡಿಸೈನ್ ಅನ್ನ ತೋರಿಸಿದೀನಿ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಕೋಲ್ ಕಟ್ಬಿಟ್ಟು ಅಥವಾ ಕೈಗಳಿಟ್ಟು ಮತ್ತೆ ಬೇರೆ ಬೇರೆಯಾದ ಡಿಸೈನ್ ಗಳನ್ನ ಯಾವ ರೀತಿ ಉಡ್ಸ್ಬೋದು ಅಂತ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.